ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಗೀತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಟಿಪ್ಸ್ ಆ್ಯಂಡ್ ವ್ಲಾಗ್ಸ್. ಇವತ್ತಿನ ವಿಡಿಯೋ ಬಂದು ಟೊಮೊಟೊ ಚಟ್ನಿ ಅಥವಾ ಟೊಮೊಟೊ ತೊಕ್ಕು. ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ಚಪಾತಿ, ಪೂರಿ, ಮುದ್ದೆ, ರೈಸ್, ಮೊಸರನ್ನ ಕೂಡ ಸಖತ್ತಾಗಿರುತ್ತೆ. ಈವನ್ ಲೆಮನ್ ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಆ್ಯಸ್ ಯೂಶ್ವಲ್ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ನೋಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಅಕೌಂಟ್ ಆ್ಯಡ್ ಆಗುತ್ತೆ. ನೋಡಿ, ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಮಾಡಿ ನೋಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ, ಮತ್ತೆ ಮತ್ತೆ ಮಾಡ್ಕೊತೀರಾ. ಸೊ ಈ ಟೊಮೊಟೊ ತೊಕ್ಕು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ನೋಡಿ 1 kg ಟೊಮೊಟೊ ತೊಗೊಂಡಿದ್ದೀನಿ. ಆಪಲ್ ಟೊಮೊಟೊ ಅಂದರೆ ನಾಟಿ 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಫ್ರೆಶ್ ಆಗಿದ್ದಾಗ ಮಾಡಿಕೊಂಡ್ರೆ ಅಂತೂ ತುಂಬ ರುಚಿಯಾಗಿರುತ್ತೆ. ಟೊಮೊಟೊ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಟಿಶ್ಯೂನಲ್ಲಿ ಚೆನ್ನಾಗಿ ಒರೆಸ್ಬಿಡಿ. ನೋಡಿ, ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಇವಾಗ ಕ್ಲೀನಾಗಿ ಟಿಶ್ಯೂನಲ್ಲಿ ಒರೆಸ್ಬಿಟ್ಟು ತೊಟ್ಟೆಯಲ್ಲಿ ತೆಗೆದುಬಿಟ್ಟು ನೀಟಾಗಿ ರೌಂಡಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಟಿಶ್ಯೂನಲ್ಲಿ ನೀಟಾಗಿ ಒರೆಸ್ಬಿಡಿ. ಫ್ರೆಶ್ ಆಗಿದ್ದಾಗೆ ಮಾಡ್ಕೊಳ್ಳಿ, ಯಾಕೆಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದೊಂದೇ ಟೊಮೊಟೊನ ಕ್ಲೀನಾಗಿ ಟಿಶ್ಯೂನಲ್ಲಿ ವಾಶ್ ಮಾಡ್ಕೊಂಬಿಡಿ. ನೋಡಿ, 1 kg ಟೊಮೊಟೊ, ಜೀರಿಗೆ, ಸೊ ನಂತರ ಮೆಂತ್ಯ, 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ನಂತರ ಗುಂಟೂರು ಒಂದು 20ರಿಂದ 30 ತೊಗೊಂಡಿದ್ದೀನಿ 1 kgಗೆ. ಇನ್ನು ಖಾರ ಜಾಸ್ತಿ ಬೇಕು ಅಂದರೆ ಮಾಡ್ಕೊಬೋದು. ಇಲ್ಲಿ ಒಂದು ಕಡಾಯಿ ಇಟ್ಟು ಸ್ವಲ್ಪ ಮೆಂತ್ಯ, ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನಂತರ ಜೀರಿಗೆ ಕೂಡ ಸ್ವಲ್ಪ ಹುರ್ಕೊಳ್ಳಿ. ಬೇಕಾದ್ರೆ ನೀವು ಇದೇ ಟೈಮಲ್ಲಿ ಸ್ವಲ್ಪ ಧನಿಯಾ ಕೂಡ ಹಾಕಿ ಹುರ್ಕೊಬೋದು. ನಂತರ ಅದೇ ಬಾಣಲಿಗೆ ಬ್ಯಾಡಗಿ ಮೆಣಸಿನ್ಕಾಯಿ, ನಂತರ ಗುಂಟೂರು ಮೆಣಸಿನ್ಕಾಯಿ 2 ಒಂದು 20ರಿಂದ 30 ಇದೆ, ತೊಟ್ಟು ಸಮೇತ ಹಾಕ್ಕೊಳ್ಳಿ. ಸ್ವಲ್ಪ ಇಂಗು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಘಾಟ್ ಬರಲ್ಲ. ಅದಾದಮೇಲೆ ಟೊಮೊಟೊ ನೋಡಿ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳಿ, ನೀಟಾಗಿರುತ್ತೆ. ಟೊಮೊಟೊ ನೋಡ್ತಾ ಇದ್ದರೆ ತಿನ್ನಬೇಕು ಅನ್ನಿಸ್ತು, ಅಷ್ಟು ಫ್ರೆಶ್ ಆಗಿತ್ತು. ಅದೇ ಕಡಾಯಿಗೆ ಒಂದು 4 ಟೀ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಈ ಥರ ಗೊಜ್ಜು ಥರ ಮಾಡ್ಕೊಳ್ಳಿ. ಟೊಮೊಟೊನ ಒಂದು 5 ನಿಮಿಷ ಸಾಕು. ಅದೇ ಟೊಮೊಟೊಗೆ ಕರಿಬೇವು ಹಾಕ್ಕೊಳ್ಳಿ, ಒಣಗಿರೋ ಕರಿಬೇವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಹಸಿದು ಬೇಡ. ಸೊ ಅದಾದಮೇಲೆ ಸ್ವಲ್ಪ ಕಲ್ಲುಪ್ಪು ಕೂಡ ಹಾಕ್ಕೊಬೋದು. ಈ ಟೈಮಲ್ಲಿ ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ತುಂಬಾ ಒಳ್ಳೆಯದು. ಒಂದು 2 ಟೀ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಳ್ಳಿ. ಹುಣಸೆಹಣ್ಣು ಒಂದು ಗೋಳಿಗಾರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ, ಅಥವಾ ಹುಣಸೆಹಣ್ಣು ಪೇಸ್ಟ್ ಆದರೂ ಹಾಕ್ಕೊಬೋದು. ನಾನು ಇಲ್ಲಿ ಮದರ್ಸ್ ಯೂಸ್ ಮಾಡ್ತೀನಿ. ಸೊ ಹುಣಸೆಹಣ್ಣು ಪೇಸ್ಟ್ ಬದಲಾಗಿ ನಾನು ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೊಮೊಟೊ ನೀರೆಲ್ಲ ಬಿಡಬೇಕು. ನಾವು ಇದಕ್ಕೆ ಒಂದು ಡ್ರಾಪ್ ನೀರು ಸಹ ಹಾಕಿರೋದಿಲ್ಲ. ಇದರಲ್ಲಿ ಏನು ನೀರು ಬಿಟ್ಕೊಂಡಿರುತ್ತೆ ಅದೇನೇ. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಳಿ. ಇದಕ್ಕೆ ಒಂದು ತುಂಡು ಬೆಲ್ಲ ಹಾಕ್ಕೊಂಡ್ರೆ ಉಪ್ಪು, ಖಾರ, ಹುಳಿ ಎಲ್ಲ ಟೇಸ್ಟು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಬೆಳ್ಳುಳ್ಳಿ ಕೂಡ ಒಂದು 5ರಿಂದ 6 ಎಸಳು ಹಾಕ್ಕೊಳ್ಳಿ, ಅಥವಾ ಜಾಸ್ತಿ ಬೇಕಂದ್ರೆ ಕೂಡ ಸ್ವಲ್ಪ ಹಾಕ್ಕೊಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಚೆನ್ನಾಗಿ ಆರಬೇಕು ಫ್ರೆಂಡ್ಸ್. ನೋಡಿ, ಒಣಮೆಣ್ಸಿನ್ಕಾಯಿ, ನಂತರ ಟೊಮೊಟೊ ಏನು ಹಾಕಿದ್ದೀವಿ ಚೆನ್ನಾಗಿ ಆರಲಿ. ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಆರಿದ್ಮೇಲೆ ಮಿಕ್ಸಿ ಹಾಕ್ಕೊಂಬರೋಣ. ನೋಡಿ, ಇವಾಗ ಟೊಮೊಟೊನ ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ. ಯೆಲ್ಲೋ ಕಲರ್ ಕಾಣ್ತಿದೆ ನಿಮಗೆ. ಇದೇ ಪಾತ್ರೆಯಲ್ಲಿ ನಾವು ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ನೋಡಿ, ಇದು ಒಣಮೆಣ್ಸಿನ್ಕಾಯಿ, ಜೀರಿಗೆ, ನಂತರ ಮೆಂತ್ಯ ಪೌಡ್ರ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಪೌಡ್ರ್ ಮಾಡಿಕೊಂಡು ಅದಾದಮೇಲೆ ಟೊಮೊಟೊನ ಮಿಕ್ಸಿ ಮಾಡ್ಕೊಳ್ಳಿ. ನಾವು ಏನು ಬೇಯಿಸಿದ್ದೀವಿ ಇದೇ ಪಾತ್ರೆಯಲ್ಲಿ ಸ್ವಲ್ಪ ಸ್ಲಿಮ್ಮಲ್ಲಿ ಅಂದರೆ ಸಿಮ್ಮಲ್ಲಿ ಇಟ್ಬಿಟ್ಟು ಈ ಟೊಮೊಟೊ ನಾವೇನು ಮಿಕ್ಸಿ ಮಾಡಿದ್ದೀವಿ ಚೆನ್ನಾಗಿ ಬೇಯಿಸ್ಕೊಂಡು, ನಂತರ ನಾವು ಪೌಡ್ರ್ ಮಾಡ್ಕೊಂಡ್ವಲ್ಲ ಒಣಮೆಣ್ಸಿನ್ಕಾಯಿ, ಅದನ್ನು ಕೂಡ ಚೆನ್ನಾಗಿ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇದು ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಸ್ಟೋರ್ ಮಾಡಬಹುದು. ಸೊ ನಂತರ ಇನ್ನೊಂದು ಕಡಾಯಿನಲ್ಲಿ ನಾನು ಸ್ವಲ್ಪ ಎಣ್ಣೆ, ನಾನು ಇಲ್ಲಿ ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ, ಅಂದರೆ ಆರ್ಗಾನಿಕ್ ಬರುತ್ತಲ್ವ ಗಾಣದ ಎಣ್ಣೆ, ಅದು ಹಾಕಿದ್ದೀನಿ ಸ್ವಲ್ಪ. ನೋಡಿ, ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಸೊ ನಾವಿವಾಗ ಜೀರಿಗೆ, ಸಾಸಿವೆ, ಕರಿಬೇವು, ಇಂಗು ಎಲ್ಲ ಹಾಕ್ಕೊಳ್ಳೋಣ. ನೋಡಿ, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸೊ
ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾಕೆಂದರೆ ಆಯಿಲ್ ಕಡಿಮೆ ಇದ್ದರೆ ತಿನ್ನೋಕ್ಕೆ ಸ್ವಲ್ಪ ಇದಾಗ್ಬೋದು. ಇಲ್ಲಿ ಸಿಮ್ಮಲ್ಲಿ ಇಟ್ಟು ನಾನು ನೋಡಿ ಫಸ್ಟು ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ. ಕಾದ್ಮೇಲೆ ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ, ನಂತರ ಇಂಗು ಕೂಡ ಸ್ವಲ್ಪ ಹಾಕಿದ್ದೀನಿ. ಅಷ್ಟೊತ್ತಿಗೆ ನಾವು ಈ ಕಡೆ ಇಟ್ಟಿದ್ದೀವಲ್ಲ ಟೊಮೊಟೊ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಿ ಒಗ್ಗರಣೆ ಆದಮೇಲೆ ಇದನ್ನು ತಗೊಂಡು ನಾವು ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಇಂಗು ಹಾಕಿದ್ದೀವಲ್ವ, ಸೊ ನೋಡಿ ಇವಾಗ ನಾವು ಇದೇ ಟೊಮೊಟೊ ಚಟ್ನಿಗೆ ಈ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಸೊ ಸಿಮ್ಮಲ್ಲಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್. ಈ ಥರ ಇದು ಎಣ್ಣೆ ಮೇಲೆ ತೇಲ್ತಾ ಬರುತ್ತೆ. ನಾವೆಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಮಗೆ ಆರದಷ್ಟು. ನೋಡಿ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 5 ನಿಮಿಷ 10 ನಿಮಿಷ ತನಕ ಬಂದು ಈ ಥರ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಸಿಮ್ಮಲ್ಲಿಟ್ಟು ಬೇಯಿಸ್ಕೋಬೇಕು. ನೀವು ಒಂದು ಟೈಮ್ ಮಾಡಿ ನೋಡಿ ಫ್ರೆಂಡ್ಸ್. ಈ ಪ್ರೊಸೀಜರಲ್ಲಿ ನೀವು ಮತ್ತೆ ಮಾಡ್ಕೊಂಡು ತಿಂತೀರಾ. ನೀವು ಮನೆಯಲ್ಲಿ ಏನು ಸಾಂಬಾರು ಮಾಡಿದ್ರು ಕೂಡ ಮುಟ್ಟಕ್ಕೆ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಉಪ್ಪು, ಖಾರ, ಹುಳಿ, ಬೆಲ್ಲ ಎಲ್ಲ ಹಾಕಿದ್ದೀವಿ. ಹೆಲ್ದಿ ಮನೆಯಲ್ಲಿ ಮಾಡಿರುವಂಥ ಏನೇ ರೆಸಿಪಿ ಇರ್ಬೋದು, ನಮಗೆ ತುಂಬ ಹೆಲ್ದಿಯಾಗಿ ಎಷ್ಟು ತಿಂದರೂ ನಮಗೇನಾಗೋದಿಲ್ಲ. ನೋಡಿ ಇವಾಗ ಆಲ್ಮೋಸ್ಟು ಎಣ್ಣೆ ಮೇಲೆ ತೇಲ್ತಾ ಇದೆ. ನೋಡಿ ಆಗಿದೆ, ಒಂದು ಅರ್ಧ ಗಂಟೆ ಆಗ್ಬೋದು ಅಷ್ಟೇನೆ. ಈ ಥರ ಮಾಡಿಟ್ಕೊಂಡು ನಾವು ಆರಿದ ಮೇಲೆ ಒಂದು ಗಾಜಿನ ಜಾರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಬೋದು. ಸೊ ಒಣಮೆಣಸಿನ್ಕಾಯಿ ಪುಡಿ ನೀವು ಮಾಡಿ ಕೂಡ ಇಟ್ಕೊಬೋದು. ಟೊಮೊಟೊ ನೀವು ಇದಕ್ಕೆ ಬೇಕಾದ್ರೆ ನೀವು ಸೊ ಮಾಮೂಲಿ ನಾಟಿ ಕೂಡ ಹಾಕ್ಕೊಬೋದು, ಇಲ್ಲಾಂತಂದರೆ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಬೋದು. ಬಟ್ ಮಿಕ್ಸ್ ಮಾಡಿ ಹಾಕೋದ್ರಿಂದ ಟೇಸ್ಟು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ತುಂಬ ಜನ ರೆಸಿಪೀಸ್ ಎಲ್ಲ ಕೇಳ್ತಿದ್ದಾರೆ, ನಾನು ಒಂದೊಂದಾಗಿ ಹಾಕ್ತೀನಿ. ಅಡುಗೆ ರೆಸಿಪೀಸ್ ಕೂಡ ಹಾಕಿದ್ದಾರೆ, ಅದನ್ನು ಕೂಡ ಹಾಕ್ತೀನಿ. ನಾವಿಲ್ಲಿ ಎಣ್ಣೆನ ನಾನು ಕಡಲೆಕಾಯಿ ಎಣ್ಣೆ ತಗೊಂಡಿದ್ದೀನಿ. ಒಗ್ಗರಣೆಗಳಿಗೆ, ಸಾಂಬಾರಿಗೆ, ಸಾರೆಲ್ಲ ಮಾಡೋಕ್ಕೆ, ಪಲ್ಯ ಮಾಡೋಕ್ಕೆಲ್ಲ ನಾನು ಕಡಲೆಕಾಯಿ ಎಣ್ಣೆನೇ ತಗೊಳ್ಳೋದು. ಸೊ ನಾವೇನು ಡೀಪ್ ಫ್ರೈ ಎಲ್ಲ ಮಾಡ್ತೀವಿ, ಡೀಪ್ ಫ್ರೈ, ಜಾಮೂನ್ ಆ ಥರ ಏನಾದರೂ ಬೇರೆ ಎಲ್ಲ ಡೀಪ್ ಫ್ರೈ ಮಾಡೋಕ್ಕೆಲ್ಲ ನಾನು ಸೂರ್ಯಕಾಂತಿ, ಸನ್ಪ್ಯೂರ್, ಗೋಲ್ಡ್ ವಿನ್ನರ್, ಧಾರ ಆ ಥರ ಲೈಟ್ ಇರುವಂತಹ ಎಣ್ಣೆ ತಗೋತೀನಿ. ಸೊ ನಾವು ಈ ಥರ ಟೊಮೊಟೊ ಚಟ್ನಿ ಮಾಡಿಟ್ಕೊಂಡ ಮೇಲೆ ಅಂತೂ ಸೊ ಆಚೆ ಇಟ್ಟು ನಾವು ಒಂದು ವಾರ ತನಕ ಇಟ್ಕೊಬೋದು. ಸೊ ಏನೂ ಆಗೋದಿಲ್ಲ. ಬಟ್ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡು ಒನ್ ಟೈಮ್ ತಿನ್ನೋದು, ಅವರು ಸ್ಟೋರ್ ಮಾಡಿದ ಯಾವ ಫುಡ್ ತಿನ್ನೋಕ್ಕೆ ಹೋಗಲ್ಲ ಅವರು. ನನ್ನ ಮಗಳು ಅಷ್ಟೇ. ನಾನು ಮಾತ್ರ ಒಂದು 2-3 ಡೇಸ್ ಯೂಸ್ ಮಾಡ್ತೀನಿ, ಆಚೆನೇ ಇಟ್ಕೋತೀನಿ. ಇನ್ನು ಮೆಕ್ಕಿದರೆ ನಮ್ಮ ಕೆಲಸದವ್ರು ಕೊಡ್ತೀನಿ ಅಷ್ಟೇ. ನೋಡಿ ಈ ಥರ ಬರುತ್ತೆ. ನಾನು ಹಳೆಯ ಚಾನಲ್ ಕೂಡ ಹಾಕಿದ್ದೀನಿ. ತುಂಬ ಜನಕ್ಕೆ ಇಷ್ಟ ಆಗಿದೆ, ಮಾಡಿ ಕೂಡ ನೋಡಿ ಕಮೆಂಟ್ ಮಾಡಿದ್ದಾರೆ. ನೀವು ಕೂಡ ಯಾರು ನೋಡ್ತಾ ಇದ್ದೀರಾ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ನೋಡಿ ನೀವು ಕೂಡ ಮಾಡಿ ನೋಡಿ ಟೊಮೊಟೊ ತೊಕ್ಕು ಅಥವಾ ಟೊಮೊಟೊ ಚಟ್ನಿ. ಸೊ ಮಾಡಿ ನೋಡಿ ಹೇಗೆ ಬಂತು ಅಂತ ಟೇಸ್ಟ್ ಮಾಡಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ಇವತ್ತು ನಮ್ಮ ವಿಡಿಯೋ. ನಮ್ಮ ಈ ಒಂದು ಟೊಮೊಟೊ ತೊಕ್ಕು ಅಥವಾ ಟೊಮೊಟೊ ಚಟ್ನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. Thank you so much for watching my video. Thank you.